ಸ್ನೇಹಿತರೆ ನಮಸ್ಕಾರ. ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಶರತ್ ಬೋಪಣ್ಣ. ಸ್ನೇಹಿತರೆ, ನಮ್ಮ ಬೆಂಗಳೂರು ದಿನದಿಂದ ದಿನಕ್ಕೆ ಎಷ್ಟು ದೊಡ್ಡದಾಗಿ ಬೆಳೀತಾ ಇದೆ ಅಲ್ವಾ? ನಿಮ್ಗೂ ಹಾಗೆ ಅನ್ಸಿದ್ಯಾ? ಆದ್ರೆ ದಕ್ಷಿಣ ಬೆಂಗಳೂರು ಅಥವಾ ಮೈಸೂರು ರೋಡ್ನಿಂದ ದೇವನಹಳ್ಳಿಯಲ್ಲಿರೋ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಹೋಗ್ಬೇಕು ಅಂದ್ರೆ ಮಿನಿಮಮ್ 2 ರಿಂದ 3 ಗಂಟೆ ಟ್ರಾಫಿಕ್ ನಲ್ಲಿ ಒಂಥರ ಲಾಂಗ್ ರೋಡ್ ಟ್ರಿಪ್ ಆದಂಗೆ ಆಗ್ಬಿಡುತ್ತೆ. ಆದ್ರೆ ಇದಕ್ಕೆ ಶೀಘ್ರದಲ್ಲೇ ಮುಕ್ತಿ ಸಿಗುತ್ತಾ? ಹೌದು, ಕರ್ನಾಟಕ ಸರ್ಕಾರ ಬೆಂಗಳೂರಿಗೆ 2ನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನಿರ್ಮಿಸೋಕೆ ರೆಡಿ ಆಗಿದೆ. ಆದ್ರೆ ಈಗ ನವದೆಹಲಿಯ ಲೋಕಸಭೆಯಿಂದ ಒಂದು ಇಂಪಾರ್ಟೆಂಟ್ ನ್ಯೂಸ್, ಅಂದ್ರೆ ಒಂಥರ ಶಾಕಿಂಗ್ ಅಂತಾನೆ ಹೇಳ್ಬೋದು, ಆ ತರ ಒಂದು ನ್ಯೂಸ್ ಹೊರಬಿದ್ದಿದೆ. ಈ ಏರ್ಪೋರ್ಟ್ ಎಲ್ಲಿ ಬರಲಿದೆ? ಕನಕಪುರ ರಸ್ತೆ, ಹಾರೋಹಳ್ಳಿನ, ನೆಲಮಂಗ್ಲನ ಅಥವಾ ತುಮಕೂರು ರಸ್ತೆನಾ? ಇದರಿಂದ ರಿಯಲ್ ಎಸ್ಟೇಟ್ ಹಾಗೂ ನಮ್ಮ ಜಮೀನುಗಳ ಬೆಲೆ ಹೇಗೆ ಬದಲಾಗುತ್ತೆ? ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನ ವಿವರವಾಗಿ ತಿಳ್ಕೊಳ್ಳೋಣ ಬನ್ನಿ. ಆದ್ರೆ ವಿಡಿಯೋನ ಕೊನೆವರೆಗೂ ನೋಡಿ, ಸ್ಕಿಪ್ ಮಾಡಕ್ ಹೋಗ್ಬೇಡಿ. ಬೆಂಗಳೂರು ಸೆಂಟ್ರಲ್ ಸಂಸದ PC ಮೋಹನ್ ಅವರು ಲೋಕಸಭೆಯಲ್ಲಿ 2ನೇ ವಿಮಾನ ನಿಲ್ದಾಣದ ಯೋಜನೆ ಬಗ್ಗೆ ಸಾಲು ಸಾಲು ಪ್ರಶ್ನೆಗಳನ್ನ ಎತ್ತಿದ್ದಾರೆ. ಕನಕಪುರ ರಸ್ತೆ ಹಾಗೂ ಕುಣಿಗಲ್ ರಸ್ತೆಯಲ್ಲಿ ಗುರುತಿಸಲಾಗಿರುವ ಸ್ಥಳಗಳ ಪ್ರಸ್ತುತ ಸ್ಥಿತಿ ಏನು? ಯೋಜನೆಗೆ ಅಂತಿಮ ಅನುಮೋದನೆ ಮತ್ತು ಕಾಮಗಾರಿ ಯಾವಾಗ ಆರಂಭವಾಗಬಹುದು? ಹಾಲಿ ಇರುವ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ವಿಸ್ತರಣೆಗೆ ಏನು ಪ್ಲಾನ್ ಮಾಡಲಾಗಿದೆ? ಈ ಎಲ್ಲಾ ಪ್ರಶ್ನೆಗಳಿಗೆ ನಾಗರಿಕ ವಿಮಾನಯಾನ ರಾಜ್ಯ ಸಚಿವ ಮುರಳೀಧರ್ ಮೋಹಲ್ ಅವರು ಲಿಖಿತ ಅಂದ್ರೆ ರೈಟಿಂಗ್ ಅಲ್ಲಿ ಉತ್ತರ ಕೊಟ್ಟಿದ್ದಾರೆ. ಹೌದು, ಹಾಗಾದ್ರೆ ಸಚಿವರು ಏನು ಉತ್ತರ ಕೊಟ್ಟಿದ್ದಾರೆ ಅಂತ ನೋಡೋಣ ಬನ್ನಿ. ಕರ್ನಾಟಕ ಸರ್ಕಾರದ ಕೋರಿಕೆಯಂತೆ ಭಾರತೀಯ ವಿಮಾನ ನಿಲ್ದಾಣದ ಪ್ರಾಧಿಕಾರ ಈಗಾಗಲೇ 3 ಪ್ರಸ್ತಾವಿತ ಸ್ಥಳಗಳಲ್ಲಿ ಪೂರ್ವ ಸಾಧ್ಯತೆ ಅಧ್ಯಯನ ಅಂದ್ರೆ ಪ್ರೀ ಫಿಸಿಬಿಲಿಟಿ ಸ್ಟಡಿಯನ್ನ ನಡೆಸಿ ಆ ಸಂಪೂರ್ಣ ವರದಿಯನ್ನ ರಾಜ್ಯ ಸರ್ಕಾರಕ್ಕೆ ಸಲ್ಲಿಸಿದೆ. ಆದರೆ ಗ್ರೀನ್ ಫೀಲ್ಡ್ ವಿಮಾನ ನಿಲ್ದಾಣಗಳ ನೀತಿ, ಗ್ರೀನ್ ಫೀಲ್ಡ್ ಏರ್ಪೋರ್ಟ್ಸ್ ಪಾಲಿಸಿಯಡಿ ಹೊಸ ವಿಮಾನ ನಿಲ್ದಾಣ ನಿರ್ಮಾಣಕ್ಕೆ ಯಾವುದೇ ಪ್ರಸ್ತಾವನೆ ಇದುವರೆಗೆ ರಾಜ್ಯ ಸರ್ಕಾರದಿಂದ ಕೇಂದ್ರಕ್ಕೆ ಬಂದಿಲ್ಲ ಅಂತ ಹೇಳಿದ್ದಾರೆ. ಅಂದ್ರೆ ವರದಿ ರಾಜ್ಯ ಸರ್ಕಾರ ಕೈಯಲ್ಲಿ ಇದ್ರೂ ಮುಂದಿನ ಪ್ರಕ್ರಿಯೆಗೆ ಚಾಲನೆ ಸಿಕ್ಕಿಲ್ಲ. ಇನ್ನು ರಾಜ್ಯ ಸರ್ಕಾರದಿಂದ ಸ್ಥಳನ ಆಯ್ಕೆ ಆಗಿಲ್ಲ. ಇಲ್ಲಿ ಪ್ರಮುಖವಾಗಿ ತಿಳಿಯಬೇಕಾದ ವಿಷಯ ಏನಂದ್ರೆ ಗ್ರೀನ್ ಫೀಲ್ಡ್ ವಿಮಾನ ನಿಲ್ದಾಣದ ನೀತಿ ಅಂದ್ರೆ ಏನು? ಯಾವುದೇ ಹೊಸ ಪ್ರದೇಶದಲ್ಲಿ ಸಂಪೂರ್ಣವಾಗಿ ಅಂದ್ರೆ ಫ್ರಮ್ ಝೀರೋ ಇಂದ ಹೊಸ ಏರ್ಪೋರ್ಟ್ ಅನ್ನ ನಿರ್ಮಿಸಬೇಕು ಅಂದ್ರೆ ಕೇಂದ್ರ ಸರ್ಕಾರದ ಗ್ರೀನ್ ಫೀಲ್ಡ್ ನಿಯಮಗಳ ಪ್ರಕಾರ ರಾಜ್ಯ ಸರ್ಕಾರವೇ ಅಧಿಕೃತವಾಗಿ ಭೂಮಿ ವರದಿ ಮತ್ತು ಪ್ರಸ್ತಾವನೆಯನ್ನ ಕೇಂದ್ರಕ್ಕೆ ಸಲ್ಲಿಸಬೇಕು. ಕೇಂದ್ರ ಸರ್ಕಾರ ಪ್ರಸ್ತಾವನೆ ಬಂದ ನಂತರವೇ ಅನುಮೋದನೆ ನೀಡಲು ಸಾಧ್ಯ. ಸೊ ಕೇಂದ್ರ ಏನ್ ಹೇಳ್ತಿದೆ ಅಂದ್ರೆ, ನಾವು ಆಲ್ರೆಡಿ ಕೊಟ್ಟಾಗಿದೆ, ಅಪ್ಲಿಕೇಶನ್ ಕೊಟ್ಟಾಗಿದೆ, ಬಟ್ ಅದಕ್ಕೆ ಫಿಲ್ ಮಾಡಿಲ್ಲ, ರಾಜ್ಯ ಸರ್ಕಾರ ಇನ್ನು ಫಿಲ್ ಮಾಡಿ ನಮಗೆ ಕಳಿಸಿಲ್ಲ ಅಂತ ಒಂದು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಈ ತರ ಆಗಿದೆ ವಿಷಯ. ಸದ್ಯ ದೇವನಹಳ್ಳಿಯಲ್ಲಿರೋ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವು ಭಾರತದ 3ನೇ ಅತಿ ದೊಡ್ಡ ವಿಮಾನ ನಿಲ್ದಾಣ ಅಂತ ಕರೆಸ್ಕೊಂಡಿದೆ. ಪ್ರಸ್ತುತ ವರ್ಷಕ್ಕೆ ಸುಮಾರು 4.5 ರಿಂದ 5 ಕೋಟಿಗೂ ಹೆಚ್ಚು ಪ್ರಯಾಣಿಕರು ಇಲ್ಲಿಂದ ಸಂಚರಿಸ್ತಾ ಇದ್ದಾರೆ. ಆದ್ರೆ 2030 ರಿಂದ 2033 ವೇಳೆಗೆ ಈ ಸಂಖ್ಯೆ 8 ರಿಂದ 10 ಕೋಟಿಗೆ ತಲುಪುವ ನಿರೀಕ್ಷೆ ಇದೆ. ಒಬ್ಬೊಬ್ಬ 2ನೇ ಏರ್ಪೋರ್ಟ್ಗೆ ಮುಖ್ಯ ಕಾರಣಗಳು. ಓಕೆ, ಈಗ ದೇವನಹಳ್ಳಿ ಏರ್ಪೋರ್ಟ್ ನಮ್ದು ಇರೋದು ಒಂದೇ ಒಂದು ಏರ್ಪೋರ್ಟ್, ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನಮ್ಮ ರಾಜ್ಯಕ್ಕೆ. ಆದ್ರೆ ಈಗ 2ನೇ ಏರ್ಪೋರ್ಟ್ ಮಾಡಲೇಬೇಕು ಅನ್ನೋದಕ್ಕೆ ಮುಖ್ಯ ಕಾರಣ ಏನೇನು ಅಂತ ನೋಡೋಣ ಬನ್ನಿ. ಮೊದಲನೇದು ಡಿಸ್ಟೆನ್ಸ್. ಹೌದು, ದೂರದ ಸಮಸ್ಯೆ. ಕನಕಪುರ, ಎಲೆಕ್ಟ್ರಾನಿಕ್ ಸಿಟಿ, ಬನ್ನೇರ್ಘಟ್ಟ, ಮೈಸೂರು ರಸ್ತೆ ಅಥವಾ ಕೆಂಗೇರಿಯಲ್ಲಿ ಇರೋರಿಗೆಲ್ಲ ಸದ್ಯಕ್ಕೆ ಏರ್ಪೋರ್ಟ್ 60 ರಿಂದ 80 ಕಿಲೋಮೀಟರ್ ದೂರ ಆಗುತ್ತೆ. ಜೊತೆಗೆ 2ನೇದು ಟ್ರಾಫಿಕ್ ಸಮಸ್ಯೆ. ಹೌದು, ಹೆಬ್ಬಾಳ ಮತ್ತೆ ಏರ್ಪೋರ್ಟ್ ರಸ್ತೆಯಲ್ಲಿ ಹೆಚ್ಚಾಗ್ತಿರೋ ಟ್ರಾಫಿಕ್. ಜೊತೆಗೆ ಭವಿಷ್ಯದ ಅಗತ್ಯ. ಬೆಂಗಳೂರು ಜಾಗತಿಕ IT ಮತ್ತು ಕೈಗಾರಿಕಾ ಹಬ್ ಆಗಿ ಬೆಳೆಯುತ್ತಿರೋದ್ರಿಂದಾಗಿ ಸರಕು ಸಾಗಣೆ ಅಂದ್ರೆ ಕಾರ್ಗೋ ಹಾಗೂ ಪ್ರಯಾಣಿಕರ ದಟ್ಟಣೆ ನಿರ್ವಹಿಸಲು 2ನೇ ಏರ್ಪೋರ್ಟ್ ಅತ್ಯಗತ್ಯ. ಎಸ್, ಈಗ ಎಲ್ಲರ ಮನಸ್ಸಿನಲ್ಲಿರೋ ದೊಡ್ಡ ಪ್ರಶ್ನೆ ಏನಂದ್ರೆ, ಈ 2ನೇ ಏರ್ಪೋರ್ಟ್ ಎಲ್ಲಿ ಬರುತ್ತಪ್ಪ ಅಂತ. ಹೌದು, ಕರ್ನಾಟಕ ಸರ್ಕಾರ ಮತ್ತು ಭಾರತೀಯ ವಿಮಾನ ನಿಲ್ದಾಣ ಪ್ರಾಧಿಕಾರ ಪ್ರಮುಖವಾಗಿ 4 ಜಾಗಗಳನ್ನ ಪರಿಶೀಲಿಸಿವೆ.
ಅದರಲ್ಲಿ ಮೊದಲನೇದಾಗಿ ಕನಕಪುರ ರೋಡ್ ಅಂದ್ರೆ ಸೌತ್ ಬೆಂಗಳೂರಲ್ಲಿರೋ ಹಾರೋಹಳ್ಳಿ. ಇತ್ತೀಚಿನ ವರದಿಗಳ ಪ್ರಕಾರ ಕನಕಪುರ ರಸ್ತೆಯ ಬಳಿ ಹಾರೋಹಳ್ಳಿ ಮತ್ತೆ ಸೋಮನಹಳ್ಳಿ ಪ್ರಮುಖವಾಗಿ ಮುಂಚೂಣಿಯಲ್ಲಿದೆ, 2 ರೇಸ್ ಅಲ್ಲಿದೆ. ದಕ್ಷಿಣ ಬೆಂಗಳೂರಿಗೆ ಇದು ಅತ್ಯಂತ ಹತ್ತಿರವಾಗಿದ್ದು ಜಮೀನಿನ ಬೆಲೆ ಕಡಿಮೆ ಇದೆ, ಜೊತೆಗೆ ಗ್ರಾಮಗಳ ತೆರವು ಕಡಿಮೆ ಬೇಕಾಗುತ್ತದೆ ಅಂತ ಸರ್ಕಾರಕ್ಕೆ ಅನ್ಸಿದೆ. ಅಂದ್ರೆ ಗ್ರಾಮ ಅಷ್ಟು ಜಾಸ್ತಿ ಇಲ್ಲ ಅಲ್ಲಿ. ಸೊ ಗ್ರಾಮಗಳನ್ನ ಹಳ್ಳಿಗಳನ್ನ ಶಿಫ್ಟ್ ಮಾಡೋದು ಇಲ್ಲಿ ಸುಲಭದ ಕೆಲಸ ಅಂತ ಸರ್ಕಾರ ಅನ್ಕೊಂಡಿದೆ. ಹೌದು, ಹಾಗಾದ್ರೆ 2ನೇ ಜಾಗ ನೆಲಮಂಗಲ ಮತ್ತೆ ಕುಣಿಗಲ್ ರಸ್ತೆ. ಇದು ವೆಸ್ಟ್ ಬೆಂಗಳೂರಿಗೆ ಸೇರುತ್ತೆ. ಹಾಸನ, ಮಂಗಳೂರು ಜೊತೆಗೆ ತುಮಕೂರು ಭಾಗಕ್ಕೆ ಸಂಪರ್ಕ ಕಲ್ಪಿಸೋಕೆ ಈ ಮಾರ್ಗ ಕೂಡ ರೇಸ್ನಲ್ಲಿದೆ. ಇಲ್ಲಿ ರಾಷ್ಟ್ರೀಯ ಹೆದ್ದಾರಿ ಹಾಗೂ ರೈಲ್ವೆ ಸಂಪರ್ಕ ಸಖತ್ತಾಗಿದೆ ಅಂತ ಸರ್ಕಾರ ಹೇಳ್ತಾ ಇದೆ. ಇನ್ನು 3ನೇದಾಗಿ ಚೂಡಹಳ್ಳಿ. ಇದು ಕೂಡ ಸೋಮನಹಳ್ಳಿ ಹತ್ರ ಬರುತ್ತೆ. ಕನಕಪುರ ರೋಡ್ ಹತ್ರ ಕನಕಪುರದ ಇನ್ನೊಂದು ಭಾಗ ಆಗಿರೋ ಚೂಡಹಳ್ಳಿ ಕೂಡ ತಾಂತ್ರಿಕವಾಗಿ ಪರಿಶೀಲನೆಯಲ್ಲಿದೆ. ಇನ್ನು 4ನೇದಾಗಿ ದೊಡ್ಡಬಳ್ಳಾಪುರ ಹಾಗೂ ದಾಬಾಸ್ಪೇಟೆ. ಕೈಗಾರಿಕಾ ಕಾರಿಡಾರ್ಗೆ ಹತ್ತಿರವಾಗಿರೋ ಕಾರಣ ಇವುಗಳ ಹೆಸರು ಪರಿಶೀಲನೆಯಲ್ಲಿದೆ. ಸರ್ಕಾರದ ಮಾನದಂಡ ಸರ್ಕಾರ ಸುಮಾರು 3,500 ಎಕರೆ ಜಾಗನ ಗುರುತಿಸಿದ್ದು ಭೂಸ್ವಾಧೀನದ ವೆಚ್ಚ ಕಡಿಮೆ ಇರಬೇಕು ಹಾಗೂ ಹಳ್ಳಿಗಳನ್ನ ಖಾಲಿ ಮಾಡಿಸಬಾರದು ಅಂತ ಸರ್ಕಾರದ ಪ್ರಮುಖ ಷರತ್ತಾಗಿದೆ. ಹೌದು, ದೊಡ್ಡಬಳ್ಳಾಪುರ ಹತ್ರ ಬರೋದು ಡೌಟ್, ಯಾಕಂದ್ರೆ ಆಲ್ರೆಡಿ ಈಗ ದೇವನಹಳ್ಳಿ ಏರ್ಪೋರ್ಟ್ ದೊಡ್ಡಬಳ್ಳಾಪುರಕ್ಕೆ ತುಂಬಾ ಹತ್ರ ಇದೆ. ಸೊ ಇವಾಗ ಇಷ್ಟು 4 ಜಾಗ ಚಾಲ್ತಿಯಲ್ಲಿದೆ. ಅಂದ್ರೆ ರಾಜಕಾರಣಿಗಳ ಸರ್ಕಾರದ ತಲೆಯಲ್ಲಿ 4 ಜಾಗ ತುಂಬಾ ಹಾಟ್ ಆಗಿ ಓಡ್ತಾ ಇದೆ. ಈ 4 ಜಾಗದಲ್ಲಿ ಏರ್ಪೋರ್ಟ್ ಆಗ್ಬೇಕು ಅಂತ. ಓಕೆ, ಹಾಗಾದ್ರೆ ಜಾಗ ಓಕೆ ಆದ್ರೆ ಈ ಏರ್ಪೋರ್ಟ್ ನಿಂದ ತಕ್ಷಣ ವಿಮಾನಗಳು ಹಾರಾಟ ನಡೆಸ್ತವೆ? ಖಂಡಿತ ಇಲ್ಲ. ಇಲ್ಲೊಂದು ಪ್ರಮುಖ ಕಾನೂನು ನಿಯಮ ಇದೆ. ಹೌದು, 150 ಕಿಲೋಮೀಟರ್ ಎಕ್ಸ್ಕ್ಲೂಸಿವಿಟಿ ಕ್ಲಾಸ್. ಅಂದ್ರೆ 2008ರಲ್ಲಿ ದೇವನಹಳ್ಳಿ ಏರ್ಪೋರ್ಟ್ ನಿರ್ಮಿಸಿದ ಅಂದ್ರೆ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಲಿಮಿಟೆಡ್ ಇದ್ರ ಜೊತೆಗೆ ಒಪ್ಪಂದದ ಪ್ರಕಾರ ಮೇ 2033ರವರೆಗೆ ದೇವನಹಳ್ಳಿ ಏರ್ಪೋರ್ಟ್ ನಿಂದ 150 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಯಾವುದೇ ಹೊಸ ವಾಣಿಜ್ಯ ವಿಮಾನ ನಿಲ್ದಾಣ ಕಾರ್ಯಾಚರಣೆ ಮಾಡುವಂತಿಲ್ಲ. ಹಾಗಾದ್ರೆ ಹೆಂಗ್ ಮಾಡೋದು ಇವಾಗ? ಈಗ 2025-26ನೇ ಸಾಲಿನಲ್ಲಿ ಜಾಗ ಅಂತಿಮ ಆಯ್ಕೆಯನ್ನ ಅಂದ್ರೆ ಫಿಸಿಬಿಲಿಟಿ ರಿಪೋರ್ಟ್ ನ ಕೇಂದ್ರ ಸರ್ಕಾರ ಇವ್ರಿಗೆ ಕಳಿಸಿದ್ದಾರೆ, ರಾಜ್ಯ ಸರ್ಕಾರಕ್ಕೆ. ಸೊ ಇವಾಗ ರಾಜ್ಯ ಸರ್ಕಾರ 2026-29 ಲ್ಯಾಂಡ್ ಅಕ್ವಿಸೇಷನ್ ಮಾಡ್ಕೋಬೇಕು, ಭೂ ಸ್ವಾಧೀನ ಮಾಡ್ಕೋಬೇಕು. ಆಯ್ತು, ಆಮೇಲೆ ಅದ್ರ ಜೊತೆಗೆ ಪ್ಲಾನ್ ಕೂಡ ರೆಡಿ ಮಾಡ್ಕೋಬೇಕು. ಆಮೇಲೆ 2030ರಿಂದ 33ರವರೆಗೆ ಕಂಪ್ಲೀಟ್ ಕನ್ಸ್ಟ್ರಕ್ಷನ್ ಎಲ್ಲ ಮಾಡಿ 2033 ಆದ್ಮೇಲೆನೆ ಅಲ್ಲಿ ವಿಮಾನ ಹಾರಾಡಬೇಕು. ಅಲ್ಲಿ ತನಕ ಇವಾಗ ನಮ್ಗೆಲ್ಲ ಲ್ಯಾಂಡ್ ಸಿಕ್ಕಿದ್ರು, ಅಕಸ್ಮಾತ್ ಏರ್ಪೋರ್ಟ್ ರೆಡಿ ಆಗ್ಬಿಟ್ರು 2033 ತನಕ ಅಲ್ಲಿ ಫ್ಲೈಟ್ ಹಾರಂಗಿಲ್ಲ. ಇದು KAA ಮತ್ತೆ ಸರ್ಕಾರದ ಮಧ್ಯೆ ಆಗಿರೋ ಒಂದು ಒಪ್ಪಂದ. ಜೊತೆಗೆ ಯಾವುದೇ ವಿಮಾನ ನಿಲ್ದಾಣ ಬಂದ್ರೂ ಆ ಪ್ರದೇಶದ ಚಿತ್ರಣವೇ ಬದಲಾಗುತ್ತೆ. ಇದರಿಂದ ನಮಗೇನ್ ಲಾಭ? ಜಮೀನು ಮತ್ತು ಮನೆಗಳ ಬೆಲೆ ಏರಿಕೆ. ಕನಕಪುರ ರಸ್ತೆ, ನೈಸ್ ರಸ್ತೆ ಸುತ್ತಮುತ್ತ ನೆಲಮಂಗಲ ಮತ್ತು ಮೈಸೂರು ರಸ್ತೆ ಪ್ರದೇಶಗಳಲ್ಲಿ ರಿಯಲ್ ಎಸ್ಟೇಟ್ ಬೆಲೆಗಳು ಈಗಾಗಲೇ ಚೆನ್ನಾಗಿದೆ. ಮತ್ತೆ ಉದ್ಯೋಗಾವಕಾಶಗಳು, ಏರ್ಪೋರ್ಟ್ ಬೆಳೆದಂತೆ IT ಪಾರ್ಕ್ಗಳು, ಹೋಟೆಲ್ಗಳು, ಲಾಜಿಸ್ಟಿಕ್ಸ್ ಹಬ್ಗಳು ಇವೆಲ್ಲ ಬಂದು ಲಕ್ಷಾಂತರ ಉದ್ಯೋಗನ ಸೃಷ್ಟಿ ಮಾಡುತ್ತೆ. ಜೊತೆಗೆ ಇನ್ಫ್ರಾಸ್ಟ್ರಕ್ಚರ್ ಏನಾಗ್ಬೋದು, ಅಂದ್ರೆ ಮೂಲ ಸೌಕರ್ಯ ಏನಾಗ್ಬೋದು, ನಮ್ಮ ಮೆಟ್ರೋ ವಿಸ್ತರಣೆ, ಎಲಿವೇಟೆಡ್ ಎಕ್ಸ್ಪ್ರೆಸ್ ಹೈವೇಗಳು ಹಾಗೂ ರಿಂಗ್ ರೋಡ್ಗಳು ಈ ಭಾಗದಲ್ಲಿ ವೇಗವಾಗಿ ಬರುತ್ತೆ. ಇಷ್ಟೆಲ್ಲ ಡೆವಲಪ್ಮೆಂಟ್ಸು ಒಂದು ಏರ್ಪೋರ್ಟ್ ಇಂದ ಆಗುತ್ತೆ. ಒಟ್ನಲ್ಲಿ ಬೆಂಗಳೂರಿಗೆ 2ನೇ ಏರ್ಪೋರ್ಟ್ ಬೇಕೋ ಬೇಡೋ ಎಂಬ ಚರ್ಚೆಯ ನಡುವೆ ಕೇಂದ್ರ ಸರ್ಕಾರ ಚೆಂಡನ್ನ ರಾಜ್ಯ ಸರ್ಕಾರದ ಅಂಗಳಕ್ಕೆ ಎಸೆದಿದೆ. ಮುಂಬರುವ ದಿನಗಳಲ್ಲಿ ಬೆಂಗಳೂರಿನ ದಕ್ಷಿಣ ಅಥವಾ ಪಶ್ಚಿಮ ಭಾಗ ಸಂಪೂರ್ಣವಾಗಿ ಬದಲಾಗಲಿದೆ ಬಿಕಾಸ್ ಆಫ್ ಏರ್ಪೋರ್ಟ್. ರಾಜ್ಯ ಸರ್ಕಾರ ತಕ್ಷಣವೇ ಕನಕಪುರ ರಸ್ತೆ ಅಥವಾ ಕುಣಿಗಲ್ ರಸ್ತೆ ಅಥವಾ ಬೇರೆ ಎಲ್ಲಿ ಪ್ರಸ್ತಾವನೆಯನ್ನ ಕೇಂದ್ರಕ್ಕೆ ಕಳುಹಿಸಬೇಕು ಅಥವಾ ದೇವನಹಳ್ಳಿ ಏರ್ಪೋರ್ಟ್ ವಿಸ್ತರಣೆಯೇ ಸಾಕಾ? ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಮೆಂಟ್ ಮಾಡಿ. ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಇಂತಹ ಇನ್ನಷ್ಟು ಆಸಕ್ತಿಕರ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.